ನಾನು ಒಂದು ಕತೆ ಬರಿಬೇಕು ಅಂದ್ಕೊಂಡೆ. ಆ ಕತೆ ಒಂದು ಜಾಗದ ಬಗ್ಗೆ ಆಗಿತ್ತು. ಆದರೆ ನಾನು ಅಂದ್ಕೊಂಡಂಗೆ ಆ ಕತೆ ಕೇವಲ ಒಂದು ಜಾಗದ ಬಗ್ಗೆ ಮಾತ್ರ ಅಲ್ಲಾಗಿತ್ತು. ಆ ಕಥೆಯಲ್ಲಿ ಏನೇನು ವಿಷಯ ಇತ್ತು ಅಂತ ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ನಂದೇ ಸರಿ. ನಂದು ಸರಿನೇ. ಇಲ್ಲ ಮರ, ನೀ ಹೇಳೋದು ತಪ್ಪಿತು. ನಾ ಹೇಳೋದು ಸರಿನೇ ಇತ್ತು. ಅಯ್ಯಪ್ಪ, ನೀ ಹೇಳೋದು ತಪ್ಪಿತ ಮರ್ಯ. ಇಲ್ಲೋ ಮರ, ನಂದು ಸರಿ ಇತ್ತು. ಆಗ ಸೋಮಣ್ಣ ಕೇಳು, ನೀ ಬಾ ಈಗ ಕೇಳ. ಸೋಮಣ್ಣ, ಏನಾಯ್ತಾ? ಸೋಮಣ್ಣ, ನೀವು ಹಿಂಗೆ ಹೇಳ್ತೀಯ. ಪ್ರಪಂಚದಲ್ಲಿ ಮಗ ಗ್ರೇಟ್ ಅಂದಿ, ನಾ ಹಿಂಗೆ ಹೇಳ್ದೆ ಅಪ್ಪ ಗ್ರೇಟ್ ಅಂದಿ. ಯಾರು ಗ್ರೇಟ್ ಸೋಮಣ್ಣ? ಗ್ರೇಟ್ ಅಂದರೆ 2 ಮಂದಿ ಗ್ರೇಟ್ ಆಗಿರ್ತೀರ. ಅದೇ ಹೆಂಗತ್ತಿ ಸೋಮಣ್ಣ? ಅಪ್ಪ ಅದವನ್ ಬೆಳಗಾಗ್ತಾ ಸಂಜೆ ಮುಟ್ಟು ಕೆಲಸ ಮಾಡ್ತೀಯ, ಮನೆಗೆ ಬೇಕಾದ್ರೆ ಸಾಮಾನು ತರ್ತೀಯ, ಮಕ್ಕಳಿಗೆಲ್ಲ ನೋಡ್ಕೊಂತೀಯ, ಅವನೇ ಗ್ರೇಟ್ ಅಲ್ಲ ಸೋಮಣ್ಣ? ಹಾಂ, ಇವನು ಹೇಳೋದು ಸರಿ ಇತ್ತು. ಅಪ್ಪನೇ ಇಟ್ಟೆಲ್ಲ ಮಾಡ್ತೇನೆ ಅಂದಮೇಲೆ ಅಪ್ಪನೇ ಗ್ರೇಟ್ ಅಲ್ವಾ? ಹಂಗಲ್ಲ ಸೋಮಣ್ಣ, ಅಪ್ಪನ ಹೆಸರು ಉಳಿಸೋನೇ ಮಗ ಅಲ್ವಾ? ಅಪ್ಪನ ಹೆಸರು ವಿಶ್ವವಿಖ್ಯಾತಿ ಮಾಡೋನೇ ಮಗ ಅಲ್ವಾ ಸೋಮಣ್ಣ? ಅದೇ ಹೆಂಗೆ ಹೇಳ್ತೇನೆ ನೀನು ಮಗನೇ ಗ್ರೇಟ್ ಅಂದಲ್ಲಿ? ಹಾಂ, ಒಂದು ಉದಾಹರಣೆ ಇದ್ರೆ ಹೇಳಿ ನೋಡುವ ಹಾಗಾದರೆ. ಸೋಮಣ್ಣ, ಉದಾಹರಣೆ ನಿನ್ನ ಪಟ್ಟಿ ಮೇಲೆ ಇದ್ಲು.